ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ತುಂಬ ದಿನ ಆಗಿತ್ತು ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡಿರಲಿಲ್ಲ. ಇನ್ಮೇಲೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಜಾಸ್ತಿ ಮಾರ್ನಿಂಗ್ ವ್ಲಾಗ್ಸ್ನೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ನಿಮಗೂ ಕೂಡ ಯೂಸ್ ಆಗುತ್ತಲ್ವಾ ಅದರಿಂದ. ಸೊ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಕೂಡ ಹೆಲ್ದಿಯಾಗಿರಬೇಕು, ಹೈ ಪ್ರೋಟೀನ್ ಇರಬೇಕು, ಅವ್ರಿಗೂ ಕೂಡ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ. ಅದರಿಂದ ಈ ಒಂದು ರೆಸಿಪಿನ ನೀವು ಒಂದು ಲಂಚ್ ಬಾಕ್ಸ್ ರೆಸಿಪಿಯಾಗಿ ಕೂಡ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ಇವತ್ತು ಏನಪ್ಪ ಅಂದರೆ ನಾವು ಏನು ಮುದ್ದೆ ಮಾಡ್ತೀವಲ್ಲ ಅದೇ ರೀತಿ ಮುದ್ದೆ ಥರ 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮುದ್ದೆ ಥರ ಮಾಡ್ಕೊಳ್ಬೇಕು. ಸೊ ನೀಟಾಗಿ ಬೇಯಿಸ್ಕೊಳ್ಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಪರವಾಗಿಲ್ಲ, ಆಮೇಲೆ ನಾವು ಫ್ರೈ ಮಾಡ್ತೀವಲ್ವ, ಇಟ್ಸ್ ಓಕೆ. ನಾವು ಮುದ್ದೆ ಥರ ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ ಇಲ್ಲ ತುಪ್ಪನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದಾದ ನಾವು ಬೇಯಿಸಿಟ್ಕೊಂಡಿರುವಂಥ ರಾಗಿ ಹಿಟ್ಟೇನಿದೆ ಅದನ್ನು ಕೂಡ ನೀಟಾಗಿ ಪ್ಲೇಟಿಗೆ ತೊಗೊಂಡು ಇದನ್ನೇನು ಗೊತ್ತಾ, ಮೇಯ್ನ್ ನೀಟಾಗಿ ನಾದ್ಕೊಳ್ಬೇಕು. ಫಸ್ಟಲ್ಲೇ ಆಗಲ್ಲ ಇದು, ಒಂದು ಸ್ವಲ್ಪ ಈ ರೀತಿ ಅಂದರೆ ಮುದ್ದೆ ಮಾಡಿರೋರಿಗೆ ಅಭ್ಯಾಸ ಇರುತ್ತೆ, ಆದರೂ ಕೂಡ ತುಂಬ ಬಿಸಿ ಇರೋದ್ರಿಂದ ನಾದ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ಇದ್ರ ಕಾಂಬಿನೇಷನು ಮೇಯ್ನ್ಲಿ ನಾನು ಟ್ರೂಲಿ ಹೇಳಬೇಕು ಅಂತಂದರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ನನ್ನ ಹತ್ರ ಕಾಯಿ ಇರಲಿಲ್ಲ, ಅದರಿಂದ ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಮೆಂತ್ಯ, ಖಾರದ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು, ಅದಾದಮೇಲೆ ಸ್ವಲ್ಪ ಖಾರಕ್ಕೆ ಏನು ಬೇಕು ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಇಷ್ಟನ್ನ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ನೀರನ್ನ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ತರಿಯಾಗಿದ್ದರೆ ನಿಮ್ಗೆ ಇಷ್ಟ ಆದರೆ ತರಿಯಾಗಿ ಮಾಡ್ಕೊಳ್ಳಿ, ಇಲ್ಲ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂದರೆ ನುಣ್ಣಗೆ ಮಾಡ್ಕೊಳ್ಳಿ. ನನಗೊಂದು ಸ್ವಲ್ಪ ಅಂದರೆ ನುಣ್ಣಗೂ ಅಲ್ಲ ತರಿಯಾಗಿಲ್ಲ, ಮತ್ತು ಸೆಂಟ್ರಲ್ಲಿ ಇರಬೇಕು, ಆ ಥರ ನಾನು ಈ ಥರ ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಟೊಮೊಟೊ ಅಂತೂ ನಾಟಿ ಟೊಮೊಟೊಗಿಂತ ಫಾರಮ್ ಟೊಮೊಟೊ ಬರುತ್ತಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೆ. ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಂದು ಚಿಕ್ಕ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಆಮೇಲೆ ರುಬ್ಬಿರುವಂಥ ನಾವೇನು ಟೊಮೊಟೊ ಈರುಳ್ಳಿ ರುಬ್ಬಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಹಸಿದೇ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಈ ಟೊಮೊಟೊ ಚಟ್ನಿಗಿಂತ ಕಾಯಿ ಚಟ್ನಿ ಜೊತೆ ಈ ರಾಗಿ ಚಪಾತಿ ಅಲ್ಟಿಮೇಟಾಗಿರುತ್ತೆ. ಬಟ್ ಇದು ಓಕೆ ಕಾಂಬಿನೇಷನ್ ಅಷ್ಟೇ. ನನ್ನ ಹತ್ರ ಕಾಯಿ ಇರಲಿಲ್ಲ ಅಂದರೆ ನೀವು ಕಾಯಿ ಚಟ್ನಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಕುದೀತಾ ಇರಲಿ ಅಷ್ಟರಲ್ಲಿ ಇದು ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ, ಅಂದರೆ ನಾವು ಮುಟ್ಬೋದು ಅಷ್ಟು ತಣ್ಣಗಾಗಿರುತ್ತೆ. ಇವಾಗ ನಾವು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಬೇಕು. ಯಾವ ರೀತಿ ಅಂದರೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊಳ್ತೀವಿ ಆ ರೀತಿ ನಾದ್ಕೊಳ್ಬೇಕು. ಇದು ಬರುತ್ತಾ ಅಂತ ನಿಮ್ಗೆ ಡೌಟ್ ಬರ್ಬೋದು, ಖಂಡಿತ ಬರುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ನಾವು ಚಪಾತಿಗೆ, ಪರೋಟಾಗೆ ಯಾವ ರೀತಿ ನಾದ್ಕೊತೀವಲ್ಲ ಅಂತ ಎಷ್ಟು ನೈಸಾಗಿ ಬಂದಿದೆ ನೋಡಿ, ಯಾವುದೇ ರೀತಿ ಗಂಟು ಆ ಥರ ಏನೂ ಆಗೋದಿಲ್ಲ. ಸೊ ಫೈನಲಿ ಈ ಥರ ನಾದ್ಕೊಂಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ. ಈ ಥರ ಸಾಫ್ಟಾಗಿರಬೇಕು, ಚಪಾತಿ ಹಿಟ್ಟು ಎಷ್ಟು ಸಾಫ್ಟಾಗಿರುತ್ತಲ್ಲ ಆ ಥರ. ಈ ಥರ ಒಂದು ಚಿಕ್ಕ ಬಾಲ್ಸ್ ಥರ ಮಾಡ್ಕೊಂಡು ನಿಮಗೆ ಎಷ್ಟು ಚಪಾತಿ ಆಗುತ್ತೆ ಅಂತ ನೋಡ್ಕೊಳ್ಳಿ. ನನಗೆ 6 ಇಂದ 7 ಆಯಿತು. 1 ಕಪ್ಪಿಗೆ ಒಂದು ಮೀಡಿಯಮ್ ಕಪ್ ಅಂದ್ಕೊಳ್ಳಿ, ಮೀಡಿಯಮ್ ಕಪ್ಗೆ ಒಂದು 7 ಅಷ್ಟು ಚಪಾತಿ ಆಯಿತು. ನೀವು ಇದನ್ನೇ ಪೂರಿ ಥರ ಕೂಡ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಎವ್ರಿ ಟೈಮ್ ಚಪಾತಿ ಮಾಮೂಲಿ ಗೋಧಿ ಹಿಟ್ಟಲ್ಲೇ ಚಪಾತಿ, ಗೋಧಿ ಹಿಟ್ಟಲ್ಲೇ ಪೂರಿ ಮಾಡೋದಕ್ಕಿಂತ ಈ ರೀತಿ ಏನನ್ನು ಮಿಕ್ಸ್ ಮಾಡಿಲ್ಲ ಗೈಸ್. ನಾನು ವಿತೌಟ್ ಏನು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾರೆ, ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ, ಆ ಥರ ಇರುತ್ತೆ. ಏನನ್ನು ಮಿಕ್ಸ್ ಮಾಡಿಲ್ಲ, ಬರೀ ರಾಗಿ ಹಿಟ್ಟು ನಾವೇನು ಮುದ್ದೆ ಥರ ಮಾಡ್ಕೊಂಡಿದ್ವಿ ಅದು ಅಷ್ಟೇ. ತುಂಬ ಹೈ ಪ್ರೋಟೀನ್ ಆಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಒಂದು ಸ್ವಲ್ಪ ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಸಪ್ಪೆ ಫೀಲ್ ಆಗ್ತಾ ಇರುತ್ತೆ ಅಷ್ಟೇ. ನಾದ್ಕೊಳ್ತಾ ಇದ್ದೀನಿ ನೋಡ್ಬೋದು. ಲಟ್ಸೋದು ಕೂಡ ನಿಮಗೆ ಎಷ್ಟು ನೀಟಾಗಿ, ಅದಕ್ಕೆ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಲಟ್ಟಿಸ್ಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಕ್ರ್ಯಾಕ್ಸು ಬರಲ್ಲ. ಸೇಮ್ ಯಾವುದೋ ರಾಗಿ ಚಪಾತಿ ಥರನೇ ಕಾಣಿಸ್ತಾ ಇರುತ್ತೆ, ಚಪಾತಿ ಸೈಜಲ್ಲೇ ಬರುತ್ತೆ. ಅಂದರೆ ನೀವು ಎಷ್ಟು ಸೈಜ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮಗೆ 7 ರಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಚಟ್ನಿ ಕೂಡ ನೋಡ್ಬೋದು ಕುದ್ದು ಹತ್ರ ಬಂದಿದೆ. ಇದಕ್ಕೊಂದು ಸ್ವಲ್ಪ ಶುಗರ್ ಹಾಕ್ಕೋಬೇಕು. ನಾವು ಟೊಮೊಟೊ ಯೂಸ್ ಮಾಡಿದಾಗೆಲ್ಲ ಶುಗರ್ ಹಾಕಬೇಕು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಸೊ ಫೈನಲಿ ನಮ್ಮ ಟೊಮೊಟೊ ಚಟ್ನಿ ಅಂತೂ ರೆಡಿ ಆಯಿತು. ಇವಾಗ ಚಪಾತಿಗಳನ್ನೆಲ್ಲ ಬೇಯಿಸ್ಕೊಳ್ಳೋಣ. ರಾಗಿ ಚಪಾತಿನ ಒಂದು ಸತಿ ನೀವು ಮಕ್ಕಳಿಗೆ ಮಾಡಿಕೊಡಿ ಮನೇಲಿದ್ದಾಗ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಲಂಚ್ ಬಾಕ್ಸು ಕೂಡ ಇದೊಂದು ಮೀಲ್ ಥರ ಪ್ಲ್ಯಾನ್ ಮಾಡ್ಕೊಳ್ಬೋದು.
ಇದು ಕೂಡ ಅಷ್ಟೇ ಉಬ್ಬುತ್ತೆ ಗೊತ್ತಾ, ಒಂದು ಸ್ವಲ್ಪ ನಮಗೆ ಜಾಸ್ತಿ ಫ್ರೈ ಆಗಿಲ್ಲ ಅನ್ನೋ ಥರ ಇರುತ್ತೆ. ಬಟ್ ನಾವು ಆಲ್ರೆಡಿ ಬೇಯಿಸಿ ನಾವು ಲಟ್ಟಿಸ್ಕೊಂಡು ಮಾಡ್ತಿರೋದ್ರಿಂದ ಇದು ಫ್ರೈ ಆಗಿರುತ್ತೆ, ಇದ್ರ ಕಲರ್ ಆ ಥರ ಇರುತ್ತೆ ಅಷ್ಟೇ. ಆಮೇಲೆ ಸೀದಾ ಸೀಸ್ಕೊಳ್ಳೋಕೆ ಹೋಗಬೇಡಿ. ಸೊ ಫೈನಲಿ ನೋಡ್ತಿರ್ಬೋದು, ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಒಳ್ಳೆ ಫುಲ್ ಚಪಾತಿ ಉಬ್ಬುತ್ತಲ್ಲ ಆ ರೀತಿ ಉಬ್ತಾ ಇರುತ್ತೆ. ಸೊ ಫೈನಲಿ ನಮ್ಮ ಚಪಾತಿ ಅಂತೂ ರೆಡಿ ಆಗ್ತಾಯಿದೆ. ನಾನು ಈ ರೀತಿ ಎಲ್ಲನೂ ಕೂಡ ಬೇಯಿಸ್ಕೊಳ್ತೀನಿ. ಸೊ ಟರ್ನ್ ಮಾಡಿ ಈ ಕಡೆ ನೆಕ್ಸ್ಟ್ ಟೈಮ್ ಟರ್ನ್ ಮಾಡಿದಾಗೆಲ್ಲ ಉಬ್ಬುತ್ತೆ, ನೋಡ್ಬೋದು ಆ ಥರ ಫೀಲ್ ಆಗುತ್ತೆ, ಉಬ್ಬುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತಣ್ಣಗಾದ್ಮೇಲೆ ಅಷ್ಟು ಟೇಸ್ಟ್ ಅನಿಸಲ್ಲ. ಬಟ್ ಏನು ಅಷ್ಟು ತಿನ್ನೋಕ್ಕಾಗದೇ ಇರಲ್ಲ ಅನ್ನೋ ಥರ ಏನೂ ಇರಲ್ಲ, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಇದ್ರ ಜೊತೆಗೆ ನಾನು ಮಾಡಿರೋವಂಥ ಟೊಮೊಟೊ ಚಟ್ನಿ, ಸ್ವಲ್ಪ ಉಪ್ಪಿನಕಾಯಿ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಉಪ್ಪಿನಕಾಯಿ ರೆಸಿಪಿನೂ ಕೂಡ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಯಾವಾಗಲೂ ರಾಗಿ ರೊಟ್ಟಿ ಥರನೂ ಕೂಡ ನಾವು ಮಾಡ್ತಿರ್ತೀವಿ. ಅದ್ರ ಬದಲು ಈ ರೀತಿ ರಾಗಿ ರೊಟ್ಟಿ ಬದಲು ಒಂದು ದಿವಸ ಈ ಥರ ಚಪಾತಿನ ಟ್ರೈ ಮಾಡಿ. ಅಷ್ಟರಲ್ಲಿ ವಚ್ಚು ಕೂಡ ಎದ್ದಿದ್ಲು, ಅವಳಿಗೆ ವಚ್ಚುಗೆ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ದೀನಿ. ಮಿಕ್ಕಿದ್ದು ಇನ್ನೊಂದು 2-3 ಇತ್ತು, ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಿಲ್ಲಿಂಗ್ ಆಗಿರುತ್ತೆ. ನಾವು ಜಾಸ್ತಿ ಹೊತ್ತು ಏನಾದರೂ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾದ್ರು ತಿನ್ನೋಣ ಅನ್ನಿಸ್ತಾ ಇರುತ್ತಲ್ಲ, ಆ ಥರ ಫೀಲ್ ಆಗೋದೇ ಇಲ್ಲ. ಸೊ ಹೆಲ್ದಿ ಆಪ್ಷನಲ್ಲಿ ನಮ್ಮ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಈ ರೀತಿ ಚಪಾತಿಗಳನ್ನ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿದರೆ ಹೇಗೆ ಬರುತ್ತೆ ಅನ್ನೋದು ನನ್ನ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನನಗೂ ಒಂಥರ ಮೋಟಿವೇಶನ್ ಥರ ಇರುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಸಾಫ್ಟ್ನೆಸ್ಸು ನೋಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತ, ಯಾವುದೇ ರೀತಿ ಮುರಿದೋಗೋದು ಆ ಥರ ಏನೆಲ್ಲ, ಬಿಸಿ ಇದೆ ಗೈಸ್, ಮುಟ್ಟಕ್ಕಾಗ್ತಿರ್ಲಿಲ್ಲ. ಸೊ ಸಾಫ್ಟಾಗಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಟೇಸ್ಟ್ ಮಾಡ್ತಾಯಿದ್ದೀನಿ, ತುಪ್ಪದ ಜೊತೆ ಕಾಯಿ ಚಟ್ನಿ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು. ಬಟ್ ಇದು ಕೂಡ ಚೆನ್ನಾಗೇ ಇತ್ತು, ಸೂಪರ್ ಟೇಸ್ಟಿಯಾಗಿತ್ತು. ಸೊ ಇವಾಗ ರಜಾ ಆಗಿರೋದ್ರಿಂದ ಇನ್ನೊಂದು 3-4 ಡೇಸ್ ಅಷ್ಟೇ ವಚ್ಚುಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಲೇಟಾಗಿ ಎದ್ದೇಳ್ತಾರಲ್ವ ಅವರು, ಅದೆಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು. ನನಗೊಂಥರ ಫೋಬಿಯಾ ಥರ, ಬೆಡ್ ಏನು ಗೊತ್ತಾ, ಒಂದು ಸ್ವಲ್ಪ ಕ್ಲೀನಾಗಿರಬೇಕು. ನಾವು ಕುತ್ಕೊತೀವೋ ಇಲ್ಲ ಮಲ್ಕೊತೀವೋ ಅದ್ರ ಬೇರೆ ಸೆಕೆಂಡ್ರೆ, ನನಗೆ ಎದ್ದಿದ ತಕ್ಷಣ ಬೆಡ್ನ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಒಂಥರ ಫೋಬಿಯಾ ಅಂತಾರಲ್ಲ ಆ ಥರ ಏನೋ ಅನಿಸುತ್ತೆ ನನಗೆ. ಸೊ ಬೆಡ್ ಅಂತೂ ನೀಟಾಗಿರಬೇಕು, ಏನು ನೀಟಾಗಿ ಇಟ್ಕೊಂಡಿಲ್ಲ ಅಂದರೂ ನಾನು ಬೆಡ್ ನೀಟಾಗಿ ಇಟ್ಕೊಂಡಿರ್ತೀನಿ. ಬೆಡ್ರೂಮ್ ಅಂತೂ ನೀಟಾಗಿ ಕಾಣಿಸ್ತಿದ್ರೆ ನನಗೊಂಥರ ಪೀಸ್ ಆಗಿರುತ್ತೆ. ಕಿಚನು ಅಷ್ಟೇ, ಕಿಚನು ಬೆಡ್ರೂಮ್ ಅವೆರಡೂ ನೀಟಾಗಿದ್ದರೆ ನನಗೊಂಥರ ಆರಾಮಾಗಿ ಅನಿಸುತ್ತೆ. ನನಗೇನು ಬೇರೆ ಏನಾದರೂ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಐಡಿಯಾಸ್ ಬರ್ತಾ ಇರುತ್ತೆ. ಫೈನಲಿ ನೋಡ್ಬೋದು ವಚ್ಚು ಆರಾಮಾಗಿ ಮಲ್ಕೊಂಡಿದ್ದೆ, ರಜಾ ಹ್ಯಾಪಿ ಡೇಸ್ನ ಎಂಜಾಯ್ ಮಾಡ್ತಿದ್ದಾಳೆ. ಹಾಗೆ ವಚ್ಚು ರೂಮ್ ಕೂಡ ಸ್ವಲ್ಪ ಕ್ಲೀನ್ ಮಾಡಿದೆ. ಅದಾದಮೇಲೆ ನಾವು ನಿನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ, ಏನೇನು ತೊಗೊಂಬಂದೆ ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಜಾಮೆಂಟ್ರಿ ಬಾಕ್ಸ್ ತೊಗೊಂಡಿದ್ಲು, ಅದನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಇಲ್ಲಿ ಬ್ಯಾಗ್ ತೊಗೊಂಡಿದ್ಲು. ಸೊ ಈ ಇಯರ್ ಕೊಡ್ಸೋದು ಬೇಡ, ನೆಕ್ಸ್ಟ್ ಇಯರ್ ಕೊಡ್ಸೋಣ ಅಂದರೆ, ಇಲ್ಲ ಮಮ್ಮಿ ನಾನು ನೆಕ್ಸ್ಟ್ ಇಯರ್ ಕೊಡಿಸ್ಬೇಡ, ಇರೋದನ್ನೆಲ್ಲ ನಾನು ನೆಕ್ಸ್ಟ್ ಇಯರಲ್ಲಿ ಯೂಸ್ ಮಾಡ್ತೀನಿ, ಈ ಇಯರ್ ಕೊಡಿಸು ಅಂತ ಹೇಳಿದ್ಲು. ಇದು ವಾರಂಟಿ ಇದೆ 5 ಇಯರ್ಸು 2 ಇಯರ್ಸ್ ವಾರಂಟಿ ಇದೆ. ಏನು ಅವೆಲ್ಲ ವಾರಂಟಿ ನಾವೇನು ಇಲ್ಲಿ ಎತ್ಕೊಂಡು ಹೋಗ್ತೀವಿ. 700 ರುಪೀಸು, 699 ರುಪೀಸ್ ಇದೆ ಬ್ಯಾಗು ವಿಶಾಲ್ ಮಾರ್ಟಲ್ಲಿ. ನೀವು ನೋಡಿರ್ತೀರಲ್ಲ ಶಾರ್ಟ್ಸಲ್ಲೆಲ್ಲ ನಾನು ಶೇರ್ ಮಾಡಿದ್ದೀನಿ. ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಬ್ಯಾಗ್ಸ್ ಆಗಿರೋ, ಲಂಚ್ ಬ್ಯಾಗ್ಸು, ಲಂಚ್ ಬಾಕ್ಸ್ ಬಗ್ಗೆ ಕೇಳ್ತಿದ್ರೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಲಂಚ್ ಬಾಕ್ಸ್ ಕೂಡ ತೊಗೊಂಡು ಬಂದ್ವಿ ನಾವು, ಲಂಚ್ ಬ್ಯಾಗ್ ಅಂತ ಲಂಚ್ ಬಾಕ್ಸ್ ಕೂಡ ತೊಗೊಂಡು ಬಂದ್ವಿ. ಚೆನ್ನಾಗಿದೆ, ಒಂದು ಸ್ವಲ್ಪ ಡಿಫ್ರೆಂಟ್ ಇವರಂಗೆ ಇಟ್ಟಿದ್ರು. ಸೊ ಚೆನ್ನಾಗಿತ್ತು. ಇದು ಜಿಪ್ಪು ಕೂಡ ತುಂಬ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ವಚ್ಚು ತೊಗೊಂಡು. ಅದಾದಮೇಲೆ ಈ ಬುಕ್ಕು ಏನಾದರೂ ನೋಟ್ ಬರೆಯೋದಕ್ಕೆ ಅಂದ್ಬಿಟ್ಟು, ಎವ್ರಿಡೇ ನೋಟ್ ಬರೆಯೋದಕ್ಕೆ ಅಂದ್ಬಿಟ್ಟು ಈ ನೋಟ್ ಬುಕ್ ತೊಗೊಂಡಿದ್ದಕ್ಕೆ ಇದು ಫ್ರೀ ಕೊಟ್ಟರು. ಇದೊಂದು 9 ರುಪೀಸು 10 ರುಪೀಸ್ ಅದು, ಬಟ್ ಫ್ರೀ ಕೊಟ್ಟರಲ್ಲ, ಫ್ರೀ ಕೊಟ್ಟರೆ 1 ರೂಪಾಯಿದಾದರೆ ನಾವು ಖುಷಿಯಾಗಿರುತ್ತೆ ಅಷ್ಟೇ. ಸೊ ಅದಾದಮೇಲೆ ಇನ್ನೇನು ಎಲ್ಲ ಕೆಲಸ ಮುಗಿಸಿದೆ, ಬ್ರೇಕ್ಫಾಸ್ಟ್ ಆಗಿತ್ತು. ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಬೇಕಷ್ಟೇ ಇನ್ನು. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಈ ಇದನ್ನು ಕ್ಲೀನ್ ಮಾಡಿದ ವಿಡಿಯೋ ಹಾಕ್ತೆ. ಸೊ ಕ್ರೀಮ್ಸ್ ಬಗ್ಗೆ ಯಾವಾಗ ಹೇಳ್ತೀರಾ ಅಂತ ಕೇಳ್ತೀರಾ, ಆದಷ್ಟು ಬೇಗ ಹೇಳ್ತೀನಿ ಗೈಸ್ ನಾನು. ಸೊ ಸ್ವಲ್ಪ ಟೈಮ್ ಇಲ್ಲ, ಇವಾಗ ರಜಾ ಇರೋದ್ರಿಂದ ವಚ್ಚು ಮನೇಲಿದ್ರೆ ನನಗೇನು ಕೆಲಸ ಮಾಡಬೇಕು ಅನಿಸಲ್ಲ, ಅಂದರೆ ಕಂಟೆಂಟ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅನಿಸಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ, ಖಂಡಿತ ನಾನು ಶೇರ್ ಮಾಡ್ತೀನಿ ಆಯಿತಾ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಒಂದು ಸ್ವಲ್ಪ ಮಾಯ್ಶ್ಚರೈಸರು, ಮುಂಚೆ ಎಲ್ಲ ಇಷ್ಟೊಂದು ಪ್ರೆಡಿಕ್ಟಾಗಿ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ವಚ್ಚು ಬಂದು ಮಾತಾಡಿಸ್ತಾ ಇಲ್ಲ. ಇವಾಗ ಪರ್ಫೆಕ್ಟಾಗಿ ಯೂಸ್ ಮಾಡೋಣ, ನಾನು ಕೂಡ ಒಂದು ಸ್ವಲ್ಪ ಸೆಲ್ಫ್ ಕೇರಲ್ಲಿ ನಮ್ಮ ಬಗ್ಗೆ ನಾವು ಕೂಡ ಟೈಮ್ ಕೊಟ್ಟು ನಾವು ಮಾಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇವಾಗ ಸನ್ಸ್ಕ್ರೀನು, ಇದು ಡಾಕ್ಟ್ರು ಕೊಟ್ಟಿದ್ದು. ನಿಮಗೆ ನಾನು ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಇಲ್ಲ ಮುಂದೇನು ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನೀಟಾಗಿ
ರೆಡಿ ಆಗಿಬಿಟ್ಟು ಪೂಜೆ ಮಾಡ್ಕೋಬೇಕಷ್ಟೆ. ಸೊ ಫೈನಲಿ ಎವ್ರಿ ಡೇ ಮಾರ್ನಿಂಗ್ ಇದೇ ರೀತಿ ಇರುತ್ತೆ. ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ ಅಷ್ಟೇ. ಫೈನಲಿ ದೇವ್ರಿಗೆ ಇದೇನು ಗೊತ್ತಾ, ದೇವ್ರಿಗೆ ನಾನು ಇಷ್ಟು ದಿನ ಮಲ್ಲೆ ಹೂವು ತರ್ತಾಯಿಲ್ಲ. ಇವಾಗ ಸೀಸನ್ ಅಲ್ವಾ, ಮಲ್ಲಿಗೆ, ಮಲ್ಲೆ ಹೂವು ಆ ಥರ ತಂದು ದೇವ್ರಿಗೆ ಕಳ್ಸಕ್ಕೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಗೊತ್ತಾ ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಪೂಜೆ ಕೂಡ ಮುಗೀತು. ಸೊ ಇವತ್ತಿನ ವ್ಲಾಗ್ ಕೂಡ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.